ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಆಗಿರಲಿಲ್ಲ, ಹಾಗಾಗಿ ಈವ್ನಿಂಗ್ ಪೂಜೆ ಮಾಡೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ದೆ. ಅದಕ್ಕೆ ಇವಾಗ ಸ್ನಾನ ಮಾಡ್ಕೊಂಬಂದು ಈವ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಾನು ಇವತ್ತಿಂದ ಸ್ವಲ್ಪ ನನ್ನ ವ್ಲಾಗಲ್ಲಿ ಒಂದು ಬೇರೆ ಥರ ಚೇಂಜಸನ್ನು ಮಾಡ್ಕೋತಾ ಇದ್ದೀನಿ. ಏನಪ್ಪ ಅದು ಅಂತಂದರೆ, ನನ್ನ ಡೈಲಿ ವ್ಲಾಗಲ್ಲಿ ನಾನು ಒಂದು ಥಾಟನ್ನು ನಾನು ತಗೊಂಡು ಅದರ ಬಗ್ಗೆ ನನ್ನ ಅನಿಸಿಕೆ ಏನು ಅನ್ನೋದನ್ನು ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಆ ಥಾಟಿಂದ ನಿಮಗೇನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆನ ನೀವು ಕಮೆಂಟ್ ಮಾಡಿ, ಓಕೆನಾ? ಇವತ್ತಿನ ವ್ಲಾಗಿಂದನೇ ನಾನು ಅದನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನಿಂದ ಯಾವ ರೀತಿಯಾಗಿ ಹೋಗುತ್ತೆ ವ್ಲಾಗ್ ಅನ್ನೋದು ನನಗೆ ಗೊತ್ತಿಲ್ಲ, ಅಂದರೆ ಚೇಂಜಸ್ ಮಾತ್ರ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗೋ ಥರನೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ರೆಡಿಯಾಗಿಬಿಟ್ಟು ಹೂವು ಬೇಕಿತ್ತು ಪೂಜೆಗೆ, ಅದನ್ನೆಲ್ಲ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹಾಗೆಯೇ ನಮ್ಮದು ಮಿನಿ ತೋಟ ರೆಡಿಯಾಗಿದೆ. ಏನೇನು ಇದೆ ಅಂತೇಳಿ ತೋರಿಸ್ತೀನಿ, ಪೂರ್ತಿಯಾಗಿ ನೋಡಿ. ತೋರಿಸಿದ್ದಾರೆ ನೀವು ವಿಡಿಯೋನ. ದುಡ್ಡಿಗೂ ತಗೋತಾರೆ ಅಂತ. ಹೌದಾ? ದುಡ್ಡಿಗೂ ಬೆಂಗಳೂರಲ್ಲಿ ಯಾರು ತಗೊಂಡು ತಿನ್ನೋದು ವಿಡಿಯೋ ಹಾಕಿದ್ವಿ ಮಿನಿ ವ್ಲಾಗ್. ಹಂಗಾರೆ ಆರಾಮ್ಸಾಗಿ ಬೆಳೆಸ್ಬಿಟ್ಟು ಮಾಡ್ಬೋದಲ್ಲ. ನೆಲಕ್ಕೆ ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿದೆ. ಇದು ನೋಡು, ದಾಸು ಅಲ್ಲ, ಇವೇನವು ಚೆಂಡು ಹೂವಿಂದು ಇದೇನಂತಿರೋದು ಗಿಡ ಇದು? ಎಷ್ಟು ದೊಡ್ಡಕ್ಕೆ ಬಿಟ್ಟೈತೆ ನೋಡಿ ಎಲೆ. ತುಳ್ದ ಬಿಟ್ಟ ಕಲ್ಲಿಂದ ಗಿಡ ಬೆಳ್ದೈತೆ ಅಂದ್ಬಿಟ್ಟಿದ್ದೀನಿ ಅಂತ ಫ್ರೆಂಡ್ಸ್. ನೋಡಿ, ಅಪ್ಪ ಬ್ಲ್ಯಾಕ್ ಕಲರ್ ಪೆನ್ನು, ಇದು ಪೆನ್ ಅಂತೀನಿ ನಾನು. ನೋಡು, ಇವನು ಪೆಂಟಾನಿಕ್ ಪೆನ್ ಅಂತಾನೆ, ಪೆನ್ ಅಂತ. ಇದು ಬ್ಲ್ಯಾಕ್ ಕಲರ್ದು ಹಣ್ಣು ಅಲ್ಲಿ ಬಿಡುತ್ತಲ್ಲೋ, ಚೆರಿ ಥರ. ಅದು ಕೇಳಬೇಡ ಆಯ್ತಾ, ಬ್ಲ್ಯಾಕ್ ಆಗೋ ತನಕ ಒಟ್ಟಿಗೆ ಕಿತ್ಬಿಟ್ಟು ಮಾರದ. ಸುಮ್ಮನೆ ಅಲ್ವಾ? ಎಲ್ಲಿ ತನಕ ಬರ್ತೈತೆ ನನಗೆ? ಇಲ್ಲಿ ತನಕ ಬರ್ತೈತೆ. ಇಷ್ಟಿದ್ದು ಇಷ್ಟಿದ್ದಾಗ ಹಾಕಿದ್ ನಾನು. ಅಪ್ಪ ಅದೇನು ಗಿಡ ಹೇಳು? ಅದು ಶೇಂಗಾ. ಇವೆಲ್ಲ ಇವೇ ಶೇಂಗಾದ ಅನ್ಸುತ್ತೆ. ಅವೆಲ್ಲ ಬರ್ತೀನಿ ಅವಿಬ್ರದು. ಅವೇ ಶೇಂಗಾ, ಇವು ಮೆಣಸಿನ್ಕಾಯಿ ಅಂತ ಅನ್ಸುತ್ತೆ. ಇಲ್ಲ ಅಮ್ಮ, ಶಂಖಪುಷ್ಪ ಎಲ್ಲಿ ಬಿಟ್ಟೈತೆ ನೋಡಿ. ಶಂಖಪುಷ್ಪನ ಶಂಖಪುಷ್ಪನ ಏನದು? ಶಂಖಪುಷ್ಪನೇ. ಹೌದಾ ಮಮ್ಮಿ? ಅದೆಲ್ಲ ಗಿಡಗಳು ತೋರಿಸಿದ್ದೆಲ್ಲನೂ ನಮ್ಮ ಅತ್ತೆ ಹಾಕಿಬಿಟ್ಟು ಹೋಗಿರೋದು. ಎಲ್ಲ ತರಕಾರಿಗಳದ್ದು ಗಿಡಗಳು ಮತ್ತು ಶೇಂಗಾ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಕೂಡ ಹಾಕಿದ್ದಾರೆ. ಅದನ್ನು ತೋರಿಸಿಲ್ಲ ನನ್ನ ಮಗಳು. ಅದನ್ನು ಬಿಟ್ಟು ಇನ್ನೆಲ್ಲ ಗಿಡಗಳನ್ನು ತೋರಿಸಿದ್ದಾರೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈಗ ಹೂವು ಎಲ್ಲ ಕಿತ್ಕೊಂಡ್ಬಂದು ಇವಾಗ ಪೂಜೆನ ಮಾಡ್ಕೋತಾ ಇದ್ದೀನಿ. ಇವತ್ತು ಹೇಳ್ಬೇಕಂತ ಅಂದ್ಕೊಂಡಿರೋ ಥಾಟ್ ಏನಪ್ಪ ಅಂತಂದರೆ, ನಡೆಯುವಾಗ ಎಡುವುದು ಸಹಜ, ಆದರೆ ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಎಡುವುದು ಮೂರ್ಖತನ ಅಂತೇಳಿ. ಇದ್ರ ಬಗ್ಗೆ ನನಗೆ ಅನಿಸಿದ್ದೇನಪ್ಪ ಅಂತಂದರೆ, ಇವಾಗ ಯಾವುದೋ ಒಂದು ತಪ್ಪನ್ನು ಮಾಡ್ತೀವಿ ಮನುಷ್ಯ ಅಂತ ಆದಮೇಲೆ ತಪ್ಪುಗಳನ್ನ ಮಾಡೋದು ಸಹಜನೇ ಅಲ್ವಾ. ಎಲ್ಲರೂ ಒಂದೊಂದು ಥರ ತಪ್ಪನ್ನು ಮಾಡ್ತಾನೆ ಇರ್ತೀವಿ. ಆದರೆ ಮಾಡಿರೋ ತಪ್ಪನ್ನೇ ಮತ್ತೆ ಮತ್ತೆ ಮಾಡ್ತಾ ಇರೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿ. ಯಾಕಂದರೆ
ಇವಾಗ ಮೂರ್ಖತನ ಅಂತ ಅಂದರೆ ಅದನ್ನೇ ಅಲ್ವಾ ಹೇಳೋದು. ಈಗ ಒಂದು ಕೆಲಸನ ತಪ್ಪು ಅಂತ ಯಾರಾದರೂ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಅಂದಮೇಲೆ ಅದನ್ನು ಚೇಂಜ್ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದು. ಅದನ್ನು ಮತ್ತೆ ಮತ್ತೆ ಅದನ್ನೇ ಮಾಡ್ತಾ ಇದ್ದರೆ ಅದು ಒಳ್ಳೆಯದಲ್ಲ. ಈಗ ನಾನು ನನ್ನ ಮಕ್ಕಳಿಗೂ ಹೇಳ್ತಾ ಇರ್ತೀನಿ, ಬರೆಯುವಾಗಲಿ ಓದುವಾಗಲಿ ಅವರಿಗೊಂದು ಟೈಮ್ ಟೇಬಲ್ ಅಂತ ಮಾಡಿಕೊಟ್ಟಿರ್ತೀನಲ್ವ, ಅದನ್ನು ನಿಭಾಯಿಸುವಾಗಲಿ ನಾನು ಹೇಳೋದಿಷ್ಟೇ, ಅದರಲ್ಲಿ ಏನೇ ಒಂದು ತಪ್ಪಾದ್ರೂ ಸರಿ ಮತ್ತೆ ಮತ್ತೆ ಅದನ್ನೇ ಮಾಡಬೇಡ. ಈಗ ನನ್ನ ಮಗ ತುಂಬ ಹೇಳಿಸ್ಕೊತಾ ಇರ್ತಾನೆ, ಒಂದೊಂದು ಕೆಲಸ ಮಾಡಬೇಕಂದ್ರೂ ಒಂದೊಂದು ಸತಿ ಹೇಳಿಸ್ಕೊತಾನೆ ಇರ್ತಾನೆ. ಅಂದರೆ ಇವತ್ತೇನೋ ಒಂದು ಕೆಲಸ ಹೇಳಿದ್ದೀನಿ ಅಂದರೆ ಅದನ್ನು ಡೈಲಿ ಹೇಳ್ತಾ ಇರಬೇಕು ಆ ಥರ. ಹಂಗಾಗಿ ನಾನು ಅವನಿಗೆ ಹೇಳ್ತಾ ಇರ್ತೀನಿ, ಒಂದೇ ಕೆಲಸನ ಪದೇ ಪದೇ ಹೇಳಿಸ್ಕೊಬೇಡ. ಈ ಕೆಲಸ ನಿಂದು ಅಂತ ಗೊತ್ತಿದ್ದಾಗ ಬಂದಿದ್ದ ತಕ್ಷಣ ಮಾಡಿ ಮುಗಿಸ್ಬಿಡು, ಅದು ಅವಾಗ ತಪ್ಪು ಅಂತ ಕಾಣಿಸಲ್ಲ ಅಂತ. ಆ ಥರ ನನಗೂ ಕೂಡ ಅಷ್ಟೇ, ನಾನು ತುಂಬ ಸಲ ಹೇಳ್ತಾ ಇದ್ದೀನಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಗ್ಯಾಪ್ ಆಗೋದಿಲ್ಲ ಅಂತ. ಅದೇ ತಪ್ಪು ಮತ್ತೆ ಮತ್ತೆ ಆಗ್ತಾಯಿದೆ ಅಂತ ನನಗನ್ಸುತ್ತೆ. ಬಟ್ ಅದರಲ್ಲೂ ನನಗೂ ಅನಿಸಿದ್ದು ಒಂದು ಮೂರ್ಖತನ ಅಂತ ಹೇಳಿ. ಯಾಕಪ್ಪ ಅಂತಂದರೆ ನಾನು ಫೋನ್ ಕಾಲ್ ಬಂತು, ಹಂಗಾಗಿ ವಾಯ್ಸ್ ಕಟ್ಟಾಯಿತು. ಹಂಗಾಗಿ ಮತ್ತೆ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಏನು ಮೂರ್ಖತನ ಅಂತೇಳಿ ಅಂದರೆ, ನಾನು ಹೇಳ್ತಾ ಇದ್ದೀನಿ ಬಟ್ ಮಾಡಬೇಕು ಅನ್ನೋದನ್ನು ನನಗೆ ತುಂಬಾ ಇದೆ. ಬಟ್ ಕಂಟಿನ್ಯೂಸ್ ಆಗಿ ಮಾಡೋದಕ್ಕೆ ಆಗದೇ ಇದ್ದಾಗ, ಅಂದರೆ ಈಗ ನಾನು ಹೇಳಿದೆ ಏನು ರೀಸನ್ನು ಕಂಟಿನ್ಯೂಸ್ ವೀಡಿಯೋ ಹಾಕದೇ ಇರೋದಕ್ಕೆ ಅಂತ. ಇವಾಗ ಏನು ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆ ಮೊಬೈಲ್ದು ಸ್ಟೋರೇಜ್ ಪ್ರಾಬ್ಲಮ್ಮು, ಜೊತೆಗೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ 4G ಸೆಟ್ ಆಗಿರೋದ್ರಿಂದ ನಮ್ಮ ಮನೆ ಹತ್ರ ನೆಟ್ವರ್ಕ್ ಅಷ್ಟಾಗಿಲ್ಲ. 2 ಅವರ್ಸ್ 3 ಅವರ್ಸ್ ಗಟ್ಟಲೆ ಅಪ್ಲೋಡಿಂಗಿಗೆ ಟೈಮಿಂಗ್ಸ್ ತೊಗೊಳುತ್ತೆ. ಅದು ನನಗೆ ಪ್ರಾಬ್ಲಮ್ ಅಂತ ಆಗ್ತಿರೋದು. ಅದಕ್ಕಾಗಿ ಹೇಳೋದಕ್ಕಿಂತ ಮುಂಚೆನೂ ಒಂದು ಸಲ ಯೋಚನೆ ಮಾಡಬೇಕಾ ಅನ್ನೋದು ಅಂತ ಅನ್ನಿಸ್ತು ನನಗೆ. ಈ ಥರದ್ದಕ್ಕೇ ಅದನ್ನು ಹೇಳ್ತಾರೆ ಅಂತ. ಈಗ ಇನ್ನೊಂದು ಬೇರೆ ಏನಾದ್ರೂ, ಈಗ ನಾನು ಸ್ಟಿಚಿಂಗ್ ಮಾಡ್ತೀನಲ್ವ, ಅದರಲ್ಲೂ ಅಷ್ಟೇ ಯಾವುದಾದ್ರೂ ಒಂದು ತಪ್ಪು ಆಗೋದು ಸಹಜ. ಮತ್ತೆ ಮತ್ತೆ ಎಲ್ಲ ಬ್ಲೌಸು ಸ್ಟಿಚ್ ಮಾಡುವಾಗೂ ಸೇಮ್ ತಪ್ಪನ್ನೇ ಮಾಡಿದ್ರೆ ಅದನ್ನು ಮೂರ್ಖತನ ಅಂತ ಹೇಳ್ತಾರಲ್ವ. ಯಾಕಂದರೆ ಅದು ತಪ್ಪು ಅಂತ ಗೊತ್ತಾದ ಮೇಲೆ ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳ್ಕೊಬೇಕು ಅಂತ ನನಗೆ ಈ ಥರ ಅನ್ನಿಸ್ತು. ಅದರಲ್ಲಿ ಬೇರೆ ಏನಾದರೂ ನಿಮಗೆ ಅನಿಸಿದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಹೌದಲ್ವಾ ಈ ಥರನೂ ಅನಿಸುತ್ತೆ ಅಂತ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಶೇರ್ ಮಾಡ್ತೀನಿ, ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ. ಇವಾಗ ನಾನು ಸ್ವಲ್ಪ ಶಂಖಪುಷ್ಪ ಹೂವನ್ನು ಕಿತ್ಕೊಂಬಂದಿದ್ದೆ, ಅದ್ರದ್ದು ಸ್ವಲ್ಪ ಬ್ಲೂ ಟೀನ ಮಾಡಿಕೊಂಡು ಕುಡಿದು ಇವಾಗ ನಾನು ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಸ್ವಲ್ಪ ಕಡಲೆಕಾಳು ಮತ್ತು ಅಲಸಂದೆ ಕಾಳನ್ನು ನೆನೆಸಿಟ್ಟಿದ್ದೆ ಬೆಳಿಗ್ಗೆನೇ, ಕಾಬೂಲ್ ಕಡಲೆ ಮತ್ತು ಅಲಸಂದೆ ಕಾಳನ್ನು ಅದನ್ನು ಬೇಯಿಸ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಮಸಾಲೆ ಸಾಂಬಾರು ಥರ ಮಾಡ್ತಾಯಿದ್ದೀನಿ. ಅದಕ್ಕೆ ಮಸಾಲೆ ರುಬ್ಬೋದಕ್ಕೆ ಈರುಳ್ಳಿ, ಟೊಮೊಟೊ, ಸ್ವಲ್ಪ ಚಕ್ಕೆ, ಲವಂಗ, ತೆಂಗಿನಕಾಯಿ ತುರಿ, ಸ್ವಲ್ಪ ಜೀರಿಗೆ, ಖಾರದ ಪುಡಿ, ಸಾಂಬಾರು ಪುಡಿ ಇಷ್ಟನ್ನು ಹಾಕ್ಕೊಂಡು ನಾನು ಮಸಾಲೆನ ರುಬ್ಕೋತಾ ಇದ್ದೀನಿ. ಅದು ಮಸಾಲೆ ರುಬ್ಕೊಂಡಿದ್ದ ತಕ್ಷಣ ಒಗ್ಗರಣೆ ಮಾಡಿಬಿಟ್ಟು ಅದಕ್ಕೆ ನಾವು ಈ ಮಸಾಲೆನ ಹಾಕಿ ಅದು ಕಾಳೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ನೀರು ಸಮೇತ ಹಾಕಿ ಮಿಕ್ಸ್ ಮಾಡಿ ಅದನ್ನು ಒಂದೆರಡು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಅದಕ್ಕಿಂತ ಮುಂಚೆ ನಾನಿನ್ನೂ ಮಸಾಲೆ ರುಬ್ಕೋತಾ ಇದ್ದೆ. ನನ್ನ ಹಸ್ಬೆಂಡ್ ಬಂದರು, ಅವ್ರಿಗೆ ಸ್ವಲ್ಪ ಟೀ ಕೊಡೋಣ ಅಂತ ಹೇಳಿ ಟೀ ಮಾಡಿದೆ. ನಾನು ಆಲ್ರೆಡಿ ಬ್ಲೂ ಟೀ ಕುಡ್ಕೊಂಡಿದ್ದೆ, ಹಂಗಾಗಿ ನನಗೆ ಸ್ವಲ್ಪ ಟೀನ ತೊಗೊಂಡು ಅವರಿಗೆ ಟೀನ ಕೊಟ್ಟೆ. ಆಮೇಲೆ ಅವ್ರ ಜೊತೆನೂ ಸ್ವಲ್ಪ ಹೊತ್ತು, ಅಂದರೆ ಎಷ್ಟೊತ್ತವರೆಗೂ ಪುರ್ಸೊತ್ತಿಲ್ದಂಗೆ ಕೆಲಸ ಮಾಡಿರ್ತೀನಲ್ವ, ಹಂಗಾಗಿ ಸ್ವಲ್ಪ ಅವ್ರು ಸಿಕ್ಕಿದ್ರೆ ಸಾಕು ನಂಗೆ ಅವ್ರ ಜೊತೆಲಿ ಕೂತ್ಕೊಂಡು ಮಾತಾಡೋದಕ್ಕೆ ಸ್ವಲ್ಪ ಇದು ಬಂದುಬಿಡುತ್ತೆ. ಮಾತಾಡಿ ಆಗಿದ ತಕ್ಷಣ ಎನರ್ಜಿ ಬಂದಂಗೆ ಆಗುತ್ತೆ ಮತ್ತು ನೆಕ್ಸ್ಟ್ ಕೆಲಸ ಮಾಡೋದಕ್ಕೆ. ಅವರು ಆಫೀಸಿಗೆ ಹೋಗಿರಲಿಲ್ಲ, ಗೋಡನಿಗೆ ಮಾತ್ರನೇ ಹೋಗಿ ಬಂದಿದ್ದರು. ಆಫೀಸಿಗೆ ಹೋಗಬೇಕಿತ್ತು. ಇವಾಗ ನೆಕ್ಸ್ಟು ಬಿಲ್ ಬುಕ್ ಮಾಡ್ಕೋತಾ ಇದ್ದರು. ಅಷ್ಟೊತ್ತಿಗೆ ಅವ್ರ ಜೊತೆ ಸ್ವಲ್ಪ ಕೂತ್ಕೊಂಡು ಮಾತಾಡೋಣ ಅಂತೇಳಿ ಕೈಯಲ್ಲಿ ಒಂದು ಬ್ಲ್ಯಾಕ್ ಕಲರ್ದು ಒಂದು ದಾರದ್ದು ಇದನ್ನು ಹಾಕ್ಕೊಂಡಿದ್ರು. ಅದನ್ನು ನೀನು ಇರಲಿ ಅಂದರೆ ಇರಲಿ, ಇಲ್ಲ ಅಂತ ತೆಗಿ ಅಂದರೆ ತೆಗಿತೀನಿ ಅಂತ. ನಾನು ಏನು ಹೇಳ್ತೀನಿ ಎಲ್ಲದಕ್ಕೂ ಹ್ಞೂ ಅಂತಾರೆ. ಹಂಗೆ ಕೇಳ್ತಾಯಿದ್ರು. ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬಟ್ ದೃಷ್ಟಿಗಲ್ವ ಇರಲಿ ಬಿಡು ಅಂತ ಅಂದೆ. ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ ತಕ್ಷಣ ತೆಗಿಯೋಕ್ಕೆ ಹೋದರು. ಆಮೇಲೆ ದೃಷ್ಟಿ ಆಗುತ್ತೆ ಅಂತ ಹಾಕ್ಕೊಂಡಿರೋದಲ್ವ, ಇರಲಿ ಬಿಡು ಅಂತ ಅಂದೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅದು ನನ್ನ ಮಗಳಿಗೆ ಕಾಲಲ್ಲಿ ಹಾಕೋಕ್ಕೆ ಅಂತ ತೊಗೊಂಬಂದಿದ್ರು. ಅದು ಅವಳಿಗೆ ಕಾಲಿಗೆ ಹೋಗಲಿಲ್ಲ, ಆಲ್ರೆಡಿ ಕಟ್ ಮಾಡಿದ್ರಲ್ವ ಥ್ರೆಡ್ಡು, ಮತ್ತು ಅದನ್ನು ಹಾಕೋಕ್ಕಾಗಲ್ಲ ಅಂತೇಳಿ ಅವ್ರ ಕೈಯಲ್ಲಿ ಹಾಕ್ಕೊಂಡಿದ್ದು. ಆಮೇಲೆ ಅವರು ಕೂಡ ಟೀ ಕುಡಿದ್ಬಿಟ್ಟು ಮತ್ತು ಆಫೀಸಿಗೆ ಹೊರಟರು. ನಾನು ಮತ್ತೆ ನೆಕ್ಸ್ಟ್ ಏನು ಕೆಲಸ ಇತ್ತಲ್ವ ಅದನ್ನು ನಾನು ಮಾಡ್ಕೋತಾ ಇದ್ದೀನಿ. ಇವಾಗ ಸಾಂಬಾರಿಗೆಲ್ಲ ಒಗ್ಗರಣೆ ಮಾಡಿ ಅದನ್ನು ಕೂಡ ಕಡೆ ಬೇಯೋದಕ್ಕೆ ಇಟ್ಬಿಟ್ಟು, ಮತ್ತು ಸಾಂಬಾರು ಮಾಡುವಾಗೆಲ್ಲ ಏನು ಪಾತ್ರೆಗಳಾಗಿರುತ್ತಲ್ವ, ಇವಾಗ ಕುಕ್ಕರ್ ಕಾಳು ಬೇಯಿಸ್ಕೊಂಡಿರೋ ಕುಕ್ಕರ್ ಆಗಲಿ, ಜಾರು, ಈ ಥರದ್ದೆಲ್ಲನೂ ಇರುತ್ತಲ್ವ, ನಾನು ಅವಾಗೇ ಸ್ವಲ್ಪ ಪಾತ್ರೆಗಳನ್ನ ತೊಳೆದಿಟ್ಬಿಟ್ಟಿದ್ದೀನಿ. ಮುಂಚೆ ಎಲ್ಲನೂ ಪಾತ್ರೆಗಳನ್ನೆಲ್ಲ ಒಂದು ಟಬ್ಬಲ್ಲಿ ಹಾಕಿ ಇಟ್ಬಿಡ್ತಿದ್ದೆ. ನನ್ನ ಮಗಳಿಗೆ ಇವಾಗಂತೂ ಹೇಳೋದಕ್ಕೆ ಆಗೋಲ್ಲ, ಯಾಕಂದರೆ ಹೋಮ್ವರ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ ಬರೆಯೋದು, ಮತ್ತು ಅದು ಬರೀ ಬರೆಯೋದೇ ಆದರೆ ಓದೋದಕ್ಕೆ ಟೈಮ್ ಸಿಗೋಲ್ಲ ಅಂತ ಹೇಳಿಬಿಟ್ಟು ನಾನು ಅವಳಿಗೆ
ಸ್ವಲ್ಪ ಜಾಸ್ತಿ ಕೆಲಸನ ಹೇಳ್ತಾ ಇಲ್ಲ. ಕೆಲವೊಂದೊಂದು ಟೈಮು ನಾನು ಹೇಳೋದೇ ಬೇಡ, ಪಾಪ ತೊಳ್ಕೊಡ್ತಾಳೆ. ಇನ್ನು ಬಾಕಿ ಟೈಮಲ್ಲಿ ನಾನು ಕೂಡ ಅರ್ಥ ಮಾಡ್ಕೋಬೇಕಲ್ವ, ನಾನು ಚೆನ್ನಾಗಿರುವಾಗ ನಾನೇ ಮಾಡ್ಕೊಳ್ಳೋಣ. ನನಗೆ ಸ್ವಲ್ಪ ಅವಾಗವಾಗ ತಲೆನೋವು, ಹೊಟ್ಟೆ ನೋವು ಥರ ಪ್ರಾಬ್ಲಮ್ ಬರ್ತಾ ಇರುತ್ತೆ, ನಿಮಗೆ ಗೊತ್ತು. ಅಂಥ ಟೈಮಲ್ಲಿ ಅವಾಗ ಹೇಳಿದ್ರೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾನು ಈ ಕೆಲಸನ ಮಾಡ್ಕೊತೀನಿ. ಅವಾಗನೇ ನಾನು ಇಲ್ಲೇ ಪಾತ್ರೆಗಳನ್ನ ತೊಳ್ಕೊಂಡ್ಬಿಡ್ತೀನಿ. ಪಾತ್ರೆಗಳನ್ನೆಲ್ಲ ತೊಳೆದಿದ ತಕ್ಷಣ ಮತ್ತೆ ಸ್ಟ್ಯಾಂಡಿಗೆ ಹಾಕ್ಬಿಡ್ತೀನಿ, ಅಲ್ಲಿ ಬಿಡ್ಕೊಳ್ಳೋದಿಲ್ಲ ಜಾಸ್ತಿ. ಆಮೇಲೆ ಯಾಕಂದರೆ ಒಂದೊಂದೇ ಆಗ್ತಾನೆ ಇರುತ್ತೆ, ನಾನು ತೊಳಿತಾನೆ ಇರಬೇಕು, ಅಲ್ಲಿ ಒರೆಸ್ತಾನೆ ಇರಬೇಕು ನೀರನ್ನು ಸಿಂಕ್ ಹತ್ರ. ಹಂಗಾಗಿ ಅವಾಗನೇ ಹಾಕ್ಕೊಂಡ್ಬಿಡ್ತೀನಿ ಸ್ಟ್ಯಾಂಡಿಗೆ. ಈಗ ಅನ್ನ ಕೂಡ ಇಟ್ಕೋತಾ ಇದ್ದೀನಿ. ಈ ಕಡೆ ಅನ್ನ ವಿಷಲ್ಗೆ ಹೋಗೋಷ್ಟೊತ್ತಿ ಆ ಕಡೆ ಸಾಂಬಾರು ಕೂಡ ಕುದಿ ಬಂದು ಕಾಳೇನಾದರೂ ಬೆಂದಿಲ್ಲ ಅಂದರೆ ಈ ಟೈಮಲ್ಲಿ ಸ್ವಲ್ಪ ಬೇಯಿಸ್ಕೋಬೋದು. ಹಾಗೇ ನಾನು ಕೂಡ ಸ್ವಲ್ಪ ಕುದೀಲಿ ಅಂತ ಬಿಟ್ಟಿದ್ದೆ. ಇವಾಗ ರೈಸಿಗೆ ಇಟ್ಬಿಟ್ಟು ಸಾಂಬಾರ್ದು ಕೂಡ ಆಫ್ ಮಾಡಿ ಮತ್ತು ನಾಳೆಗೆ ಅಂತ ದೋಸೆಗೆ ನೆನೆಸಿಟ್ಟಿದ್ದೆ. ಹಂಗಾಗಿ ದೋಸೆ ರುಬ್ಬಬೇಕಾಗಿತ್ತು, ಅದನ್ನು ಕೂಡ ರುಬ್ಬಿ ಇಟ್ಟರೆ ನನ್ನ ಹಸ್ಬೆಂಡ್ ಬಂದಿದ್ದ ತಕ್ಷಣ ಅವರು ಕೈಕಾಲು ಮುಖ ಎಲ್ಲ ತೊಳ್ಕೊಳ್ಳೋ ಅಷ್ಟೊತ್ತಿಗೆ ಒಂದು 8-8:30 ಮೇಲೇ ಟೈಮ್ ಆಗಿಬಿಡುತ್ತೆ. ಆವಾಗ ಊಟ ಮಾಡಿ ಮತ್ತೆ ಇರೋ ಪಾತ್ರೆಗಳನ್ನ ವಾಶ್ ಮಾಡಿ ಮಲ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಮತ್ತು ಏನೇನು ಕೆಲಸ ಇರುತ್ತೆ ಎಲ್ಲದನ್ನು ಇವಾಗಲೇ ಮುಗಿಸ್ಕೊಂಡ್ಬಿಡ್ತೀನಿ ನನ್ನ ಹಸ್ಬೆಂಡ್ ಬರೋದ್ರೊಳಗೆ. ಮತ್ತು ಹಾಲು ತೊಗೊಂಬರ್ತಾ ಇದ್ದಾರೆ ಇತ್ತೀಚೆಗೆ ಹೊರಗಡೆ ಡೈರಿಯಿಂದ, ಅದನ್ನು ಕೂಡ ಕಾಯಿಸ್ಬೇಕಾಗಿರುತ್ತೆ. ಅವ್ರು ಬಂದಿದ್ದ ತಕ್ಷಣ ಮತ್ತು ಹಾಲನ್ನ ಬಿಸಿಗಿಟ್ಟೆ ಅಂತಂದರೆ ನಾವು ಊಟ ಮಾಡೋವರೆಗೂ ಅದು ಕಾಯಬೇಕು. ಸಣ್ಣ ಉರಿಲಿಟ್ಟು ಕಾಯೋದಕ್ಕೆ ಬಿಡ್ತೀನಿ. ಅದನ್ನು ಕೆನೆ ಎತ್ತಿಡ್ತಾ ಇದ್ದೀನಿ. ಎಷ್ಟು ಕೆನೆ ಆಗಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಒಂದು 2-3 ಡೇಸ್ ಅಷ್ಟೇ ಅನಿಸುತ್ತೆ ನಾನು ಎತ್ತಿಟ್ಟಿರೋದು. ಎಷ್ಟೊಂದು ಕೆನೆ ಬಂದಿದೆ ಅದನ್ನು ತೋರಿಸ್ತೀನಿ. ನೆಕ್ಸ್ಟ್ ಬೆಣ್ಣೆ ತುಪ್ಪ ಎಲ್ಲದನ್ನು ಮಾಡೋದು ವೀಡಿಯೋನು ಬರುತ್ತೆ. ನಮ್ಮ ಕಡೆ ಎಲ್ಲ ತುಪ್ಪ ತುಂಬ ಚೆನ್ನಾಗಿ ಮಾಡ್ತಾರೆ. ಆ ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವ ರೀತಿಯಾಗಿರುತ್ತೆ ಅಂತ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಯಿತಾ, ಏನು ಎತ್ತಾ, ಇಷ್ಟ ಆಗಿದ್ರೆ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.